ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ KCC ನ್ಯೂ ಅಪ್ಲಿಕೇಶನ್ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಫಸ್ಟು ಕಾನ್ಫಿಗರೇಷನಲ್ಲಿ ಲೋನ್ಸ್ ಸ್ಕೇಲ್ ಆಫ್ ಫಿನಾನ್ಸಿಗೆ ಹೋಗಬೇಕು. ಪ್ರಾಡಕ್ಟ್ ಡಿಸ್ಕ್ರಿಪ್ಷನಲ್ಲಿ ನಾರ್ಮಲ್ KCC ಸೆಲೆಕ್ಟ್ ಮಾಡಿಕೊಂಡು ನೀವು ಕೊಡೋ ಕ್ರಾಪಿಗೆ ಇನ್ಸುರೆನ್ಸ್ ಇದನ್ನು ಚೆಕ್ ಮಾಡಿಕೊಂಡು ಇನ್ಸುರೆನ್ಸ್ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು ಫಸ್ಟು ಪ್ಯಾಡಿಗೆ ಹಾಕ್ತಾಯಿದ್ದೀನಿ. ಇಲ್ಲಿ ಎಕರೆ ಅಂತ ಕಾಲಮಲ್ಲಿ ಸಮ್ ಇನ್ಶೂರೆನ್ಸ್ ಅಮೌಂಟನ್ನು ಹಾಕೋಬೇಕಾಗುತ್ತೆ. ಎಕರೆಗೆ ಎಷ್ಟು ಅಮೌಂಟ್ ಇರುತ್ತೆ ಅನ್ನೋದನ್ನ ಮೆನ್ಷನ್ ಮಾಡಿಕೊಂಡು ಗುಂಟಗೆಷ್ಟು, ಹಣೆಗೆಷ್ಟು ಮತ್ತು ಫಾರ್ಮರ್ ಶೇರ್ ಪರ್ಸೆಂಟೇಜ್ ಎಷ್ಟು ಅನ್ನೋದನ್ನ ಹಾಕೋಬೇಕಾಗುತ್ತೆ. ಆ್ಯಡ್ ಮಾಡ್ಕೊಂಡಿದ್ದೆ ಇನ್ಸುರೆನ್ಸ್ ಆ್ಯಡೆಡ್ ಅಂತ ಬರುತ್ತೆ. ಆನಂತರ ಸ್ಕೇಲ್ ಆಫ್ ಫಿನಾನ್ಸನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಡಿಷನ್ ಸಿಂಬಲ್ಗೆ ಹೋದಾಗ ಕ್ರಾಪ್ ಸೆಲೆಕ್ಟ್ ಮಾಡ್ಕೋಬೇಕು, ಪ್ಯಾಡಿ ಅಂತ. ಎಫೆಕ್ಟಿವ್ ಡೇಟು ಏಪ್ರಿಲ್ 1 ಅಂದರೆ ಏಪ್ರಿಲ್ 1 ಅಂತ ಆಗಬೇಕು. ಯಾವ ಡೇಟಿಂದ ಎಫೆಕ್ಟ್ ಆಗಬೇಕು ಅದನ್ನು ಮೆನ್ಷನ್ ಮಾಡಿಕೊಂಡು ರಾಬಿ ಮತ್ತು ಖಾರಿಫ್ಗೆ ಎಷ್ಟು ಅಮೌಂಟ್ ಇದೆ ಕ್ಯಾಶಲ್ಲಿ ಅನ್ನೋದನ್ನು ಹಾಕೋಬೇಕಾಗುತ್ತೆ. ಸೇವ್ ಮಾಡಿದಾಗ ನೀವು ಆ್ಯಡ್ ಮಾಡ್ಕೊಂಡಿರೋ ಇನ್ಸುರೆನ್ಸ್ ಮತ್ತು ಸ್ಕೇಲ್ ಆಫ್ ಫಿನಾನ್ಸು ಡೌನ್ಲೋಡ್ಸಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಹಾಗೆ ನಿಮಗೆ ಇನ್ನೊಂದು ಕ್ರಾಪಿಗೆ ಏನಾದರೂ ಮಾಡ್ಕೋಬೇಕು ಅಂತ ಅಂದರೆ ಮತ್ತೆ ಇನ್ಸುರೆನ್ಸ್ ಮೇಲೆ ಕ್ಲಿಕ್ ಮಾಡಿ ಯಾವ ಕ್ರಾಪಿಗೆ ಬೇಕಾಗುತ್ತೆ ಅಲ್ವಾ ಆ ಕ್ರಾಪಿಗೆ ಇನ್ಸುರೆನ್ಸನ್ನು ಮತ್ತು ಸ್ಕೇಲ್ ಆಫ್ ಫಿನಾನ್ಸನ್ನು ಸೆಟ್ ಮಾಡ್ಕೋಬೇಕಾಗುತ್ತೆ. ಈಗ ಎರಡನೇದಾಗಿ ಅರೇಕ ನಟ್ಟಿಂಗ್ ಮಾಡ್ಕೊಳ್ತಿದ್ದೀವಿ ನಾವು. ಕ್ರಾಪ್ ಅರೇಕ ನಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಈ ವರ್ಷದ ಕ್ರಾಪ್ ಇನ್ಸುರೆನ್ಸ್ ಎಷ್ಟಿದೆ ಅನ್ನೋದನ್ನು ಸ್ಕೇಲ್ ಆಫ್ ಫಿನಾನ್ಸ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಸೆಟ್ ಮಾಡ್ಕೋಬೇಕಾಗುತ್ತೆ. ಇದು ಸ್ಕೇಲ್ ಆಫ್ ಫಿನಾನ್ಸ್ ಮತ್ತು ಇನ್ಸುರೆನ್ಸ್ನ ಸೆಟ್ ಮಾಡೋ ಸ್ಕ್ರೀನ್ ಆಗಿರುತ್ತೆ. ಹಾಗೆ ಇದೇ ಕಾನ್ಫಿಗರೇಷನಲ್ಲಿ ಲೋನ್ಸಲ್ಲಿ ಇಂಟ್ರೆಸ್ಟ್ ಪಾಲಿಸಿನ ಸೆಟ್ ಮಾಡ್ಕೋಬೇಕಾಗುತ್ತೆ ನೀವು KCCಗೆ. ಪ್ರಾಡಕ್ಟ್ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡಿಕೊಂಡು ಪಾಲಿಸಿ ಕೋಡು KCC ಅಂತ ಮೆನ್ಷನ್ ಮಾಡಿ ಎಫೆಕ್ಟಿವ್ ಡೇಟ್ ಯಾವ ದಿನದಿಂದ ನಿಮಗೆ ಎಫೆಕ್ಟ್ ಆಗಬೇಕು ಅನ್ನೋದನ್ನು ಕೊಟ್ಟಾಗ ಇಲ್ಲಿ ಕ್ರೈಟೇರಿಯಾ ಪ್ರಾಡಕ್ಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕಂಡೀಷನ್ ಈಕ್ವಲ್ಸ್ ಇರುತ್ತೆ. ಕಂಡೀಷನ್ ವ್ಯಾಲ್ಯೂ ನಾರ್ಮಲ್ KCC ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ನೀವು ಕೊಟ್ಟಿರ್ತೀರ ಅಲ್ವಾ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಸೆಟ್ ಆದಮೇಲೆ ಸೇವ್ ಮಾಡಿದಾಗ ಇಂಟ್ರೆಸ್ಟ್ ಪಾಲಿಸಿ ಸೆಲೆಕ್ಟ್ ಆಗುತ್ತೆ. ಇಂಟ್ರೆಸ್ಟ್ ಪಾಲಿಸಿನ ಒಂದು ಸರಿ ಸೆಟ್ ಮಾಡಾದಮೇಲೆ ಅವರು ನ್ಯೂ ಮೆಂಬರ್ ಆಗಿರೋದ್ರಿಂದ ಮೆಂಬರ್ಶಿಪ್ಪಿಗೆ ಬಂದು ರಿಜಿಸ್ಟರ್ ಲ್ಯಾಂಡ್ ಮಾಡ್ಕೋಬೇಕಾಗಿರುತ್ತೆ. ಪರ್ಟಿಕ್ಯುಲರ್ ಕಸ್ಟಮರ್ಗೆ ರಿಜಿಸ್ಟರ್ ಲ್ಯಾಂಡ್ ಸ್ಕ್ರೀನಿಗೆ ಹೋದಾಗ ಅವ್ರದ್ದು ಅಡ್ಮಿಷನ್ ನಂಬರ್ ಸರ್ಚ್ ಮಾಡಿ ಅಥವಾ ನಿಮ್ಗೆ ಗೊತ್ತಿರೋ ERP ನಂಬರ್ನ ಹಾಕಿದಾಗ ಅವ್ರ ನೇಮು, ವಿಲೇಜು, ಫಾದರ್ ನೇಮು ಫೆಚ್ ಆಗುತ್ತೆ. ಆನಂತರ ಇಲ್ಲಿ ಎಡಿಷನ್ ಸಿಂಬಲ್ಗೆ ಬಂದು ಸ್ಟೇಟು, ಡಿಸ್ಟಿಕ್ಕು, ರಿಲೇಟೆಡ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಸ್ಟೇಟ್, ಡಿಸ್ಟಿಕ್ ಬಂದಿರುತ್ತೆ. ಅವ್ರ ಮಂಡಲ್ ಯಾವುದು ಅಂತ ಚೆಕ್ ಮಾಡಿಕೊಂಡು ವಿಲೇಜ್ ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಸರ್ವೆ ನಂಬರ್ ಹಾಕಿ
ಟೋಟಲ್ ಲ್ಯಾಂಡ್ ಎಷ್ಟಿದೆ ಅನ್ನೋದನ್ನು ಹಾಕೋಬೇಕಾಗುತ್ತೆ. ಇಲ್ಲಿ 1 ಎಕರೆ 10 ಗುಂಟ 8 ಹಣ ಇರೋದ್ರಿಂದ ಹೀಗೆ ಹಾಕ್ಕೊಳ್ತಿದ್ದೀವಿ. ಟೋಟಲ್ ಲ್ಯಾಂಡ್ ವ್ಯಾಲ್ಯೂ ಆ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಲ್ಯಾಂಡ್ ವ್ಯಾಲ್ಯೂ ಇದೆ ಅನ್ನೋದನ್ನು ಮೆನ್ಷನ್ ಮಾಡಿಕೊಂಡು ಈ 1 ಎಕರೆ 10 ಗುಂಟ 8 ಹಣದಲ್ಲಿ ಕಲ್ಟಿವೇಷನ್ ಅವ್ರು ಎಷ್ಟು ಮಾಡ್ತಾರೆ ಅನ್ನೋದನ್ನು ಈ ಕಾಲಮಲ್ಲಿ ಹಾಡ್ಕೋಬೇಕಾಗುತ್ತೆ. ಕಲ್ಟಿವೇಷನ್ ಲ್ಯಾಂಡಲ್ಲಿ ಅವರು ಕಲ್ಟಿವೇಟ್ ಮಾಡ್ತಿರೋದು 1 ಎಕರೆ 10 ಗುಂಟ ಆಗಿರೋದ್ರಿಂದ 1 ಎಕರೆ 10 ಗುಂಟ ಹಾಕ್ಕೊಳ್ತಿದ್ದೀವಿ. ಲ್ಯಾಂಡ್ ಓನರ್ಶಿಪ್ ಯಾವಾಗಲೂ ಓನರ್ ಆಗಿರುತ್ತೆ. ಸಾಯಿಲ್ ಟೈಪ್ ರಿಲೇಟೆಡ್ ಏರಿಯಾಗೆ ಯಾವ ಸಾಯಿಲ್ ಟೈಪ್ ಇರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಲ್ಯಾಂಡ್ ಟೈಪ್ ವೆಟ್, ಡ್ರೈ, ನಾಟ್ ಅವೈಲೇಬಲ್. ನೀರಾವರಿ ಜಮೀನಾಗಿದೆ ಅಂತ ಅಂದರೆ ವೆಟ್ ಅಂತ ಕೊಡಿ, ಒಣ ಭೂಮಿ ಇದೆ ಅಂತ ಅಂದರೆ ಡ್ರೈ ಅಂತ ಕೊಡಬೇಕಾಗತ್ತೆ. ನೆಕ್ಸ್ಟು ಇರಿಗೇಷನ್ ಟೈಪ್, ಆ ಕಸ್ಟಮರು ಆ ಏರಿಯಾಗೆ ಯಾವುದು ಬೋರ್ವೆಲ್ ಯೂಸ್ ಮಾಡ್ತಿದ್ದಾರೆ, ಚಾನಲ್ ಯೂಸ್ ಮಾಡ್ತಿದ್ದಾರೆ ಅಥವಾ ರೈನ್ ವಾಟರ್ ಟ್ಯಾಂಕ್ ಏನಾದರೂ ಯೂಸ್ ಮಾಡ್ತಿದ್ದಾರೆ ಅಂತಂದರೆ ಯಾವುದು ಮೆನ್ಷನ್ ಮಾಡಿ ಕೊಡಬೇಕಾಗತ್ತೆ. ಇಲ್ಲಿ ಆ್ಯಡ್ ಮಾಡಿ ಆದಮೇಲೆ ಇಫ್ ಅದೇ ಕಸ್ಟಮರ್ಗೆ ಇನ್ನೊಂದು ಸರ್ವೆ ನಂಬರ್ ಇತ್ತು ಅಂತ ಅಂದರೆ ಆ್ಯಡ್ ಮಾಡಿಕೊಂಡು ಎಷ್ಟಿದೆ ಟೋಟಲ್ ಲ್ಯಾಂಡ್ ಅನ್ನೋದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸೊ ಎಲ್ಲ ಸೇಮ್ ಆಗಿರೋದ್ರಿಂದ ಮತ್ತೆ ಆ್ಯಡ್ ಅಂತ ಕೊಟ್ಟು ಸೇವ್ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದಾಗ ಕಸ್ಟಮರಿನ ಲ್ಯಾಂಡ್ ರಿಜಿಸ್ಟ್ರೇಷನ್ ಆಗುತ್ತೆ. ಒನ್ ಟೈಮ್ ಲ್ಯಾಂಡ್ ರಿಜಿಸ್ಟ್ರೇಷನ್ ಆಗಿದ್ದೆ ಲೋನ್ ಸ್ಕ್ರೀನಿಗೆ ಬರಬೇಕಾಗುತ್ತೆ. ರಿಜಿಸ್ಟರ್ ಆಗಿರೋ ಲ್ಯಾಂಡನ್ನು ಡಿಕ್ಲೇರ್ ಮಾಡ್ಕೋಬೇಕಾಗುತ್ತೆ. ಸೊ ಅಡ್ಮಿಷನ್ ನಂಬರ್ ಸರ್ಚ್ ಮಾಡಿ ಆಲ್ರೆಡಿ ರಿಜಿಸ್ಟರ್ ಆಗಿರೋ ಲ್ಯಾಂಡ್ ರಿಜಿಸ್ಟ್ರೇಷನಲ್ಲಿ ಬಂದಿರುತ್ತೆ. ನೀವು ಡಿಕ್ಲೇರ್ ಮಾಡ್ಕೋಬೇಕಂತಿರೋ ಲ್ಯಾಂಡನ್ನು ಇಲ್ಲಿ ಕೆಳಗಡೆ ಡಿಕ್ಲರೇಷನಲ್ಲಿ ಹೋಗಿ ಡೀಟೇಲ್ಸ್ ಫಿಲ್ ಮಾಡ್ಕೋಬೇಕಾಗುತ್ತೆ. ಪ್ರಾಡಕ್ಟನ್ನು KCC ಅಂತ ಸೆಲೆಕ್ಟ್ ಮಾಡಿ ನೀವು ಯಾವ ಕ್ರಾಪಿಗೆ ಲೋನ್ ಕೊಡ್ತಿದ್ದೀರಾ ಅನ್ನೋದನ್ನು ಸೆಲೆಕ್ಟ್ ಮಾಡಿ. ವಿಲೇಜ್ ಆಲ್ರೆಡಿ ಕೊಟ್ಟಿರೋದ್ರಿಂದ ಡೌನ್ವರ್ಡ್ಸಲ್ಲಿ ಬರುತ್ತೆ, ಸೆಲೆಕ್ಟ್ ಮಾಡಿ. ಇವನ್ ಸರ್ವೆ ನಂಬರ್ ಕೂಡ ಡೌನ್ವರ್ಡ್ಸಲ್ಲಿ ಬರುತ್ತೆ. ಯಾವ ಸರ್ವೆ ನಂಬರ್ ಅಂತ ಚೆಕ್ ಮಾಡಿಕೊಂಡು ಟೋಟಲ್ ಲ್ಯಾಂಡು ಮತ್ತು ಕಲ್ಟಿವೇಬಲ್ ಲ್ಯಾಂಡು ಡೈರೆಕ್ಟ್ಲಿ ಫೆಚ್ ಆಗುತ್ತೆ. ಸೊ ಇದರಲ್ಲಿ ಎಷ್ಟು ಲ್ಯಾಂಡನ್ನು ನೀವು ಡಿಕ್ಲೇರ್ ಮಾಡ್ತೀರಲ್ವ ಅದನ್ನು ಮಾತ್ರ ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾವು 1 ಎಕರೆ 10 ಗುಂಟ ಕೂಡ ಡಿಕ್ಲೇರ್ ಮಾಡ್ಕೊಳ್ತಿದ್ದೀವಿ. ಲ್ಯಾಂಡ್ ವ್ಯಾಲ್ಯೂ ಪರ್ ಎಕರೆಗೆ ಹೇಗಿದೆ ಅನ್ನೋದನ್ನ ಕೊಟ್ಟಾಗ ಟೋಟಲ್ ಲ್ಯಾಂಡ್ ವ್ಯಾಲ್ಯೂ ಡೈರೆಕ್ಟ್ಲಿ ಕ್ಯಾಲ್ಕುಲೇಷನ್ ಆಗಿ ಬರುತ್ತೆ. ಈ ಡೀಟೇಲ್ಸ್ನ ಸೇವ್ ಮಾಡ್ಕೋಬೇಕಾಗತ್ತೆ. ಅದೇ ಕಸ್ಟಮರ್ಗೆ ಇನ್ನೊಂದು ಕ್ರಾಪ್ ಮೇಲೆ ನೀವು ಲ್ಯಾಂಡನ್ನು ಡಿಕ್ಲೇರ್ ಮಾಡ್ತಿದ್ದೀರಾ ಅಂತ ಅಂದಾಗ ಸೇಮ್ ಅಡ್ಮಿಷನ್ ನಂಬರ್ನ ಸರ್ಚ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ಕೋಬೇಕಾಗುತ್ತೆ. ಕ್ರಾಪ್ ಬೇರೆ ಇದೆ ಅಂತ ಅಂದಾಗ ಕ್ರಾಪ್ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಆಲ್ರೆಡಿ ನಾವು ಪ್ಯಾಡಿ ಕೊಟ್ಟಿದ್ದೀವಿ, ಇವಾಗ ಅರೆಕಾ ನಟ್ ಸೆಲೆಕ್ಟ್ ಮಾಡ್ಕೋತಿದ್ದೀವಿ ಇನ್ನೊಂದು ಸರ್ವೆ ನಂಬರ್ಗೆ. ಸೊ ರಿಜಿಸ್ಟರ್ ಆಗಿರೋ ಲ್ಯಾಂಡು ಡಿಕ್ಲರೇಷನ್ ಆಗಿದೆ. ಲ್ಯಾಂಡ್ ಡಿಕ್ಲರೇಷನ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಕ್ರೆಡಿಟ್ ಲಿಮಿಟ್. ಕ್ರೆಡಿಟ್ ಲಿಮಿಟಲ್ಲಿ ವಿಲೇಜ್ ನೇಮ್ ಆಲ್ ಅಂತ ಕೊಟ್ಟು ಪ್ರಾಡಕ್ಟ್ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡಿ ವ್ಯೂ ಕೊಟ್ಟಾಗ ಆಲ್ರೆಡಿ ಡಿಕ್ಲೇರ್ ಮಾಡಿರೋ ಲ್ಯಾಂಡಿನ ಡೀಟೇಲ್ಸ್ ಫೆಚ್ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಮಾಡಿ ಕ್ಯಾಶ್ ಮತ್ತು ಇನ್ಸೂರೆನ್ಸ್ ಅಮೌಂಟ್ ರಿಫ್ಲೆಕ್ಟ್ ಆಗಿರುತ್ತೆ ಕ್ಯಾಲ್ಕುಲೇಷನ್ ಆಗಿ. ಈ ಡೀಟೇಲ್ಸ್ ಮತ್ತು ನಿಮ್ಮ ಸೊಸೈಟಿ ಡೇಟಾ ಟ್ಯಾಲಿ ಆದಾಗ ಚೆಕ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕಾಗತ್ತೆ.
ಕೆಲವು ಟೈಮು ಕ್ರೆಡಿಟ್ ಲಿಮಿಟ್ ನಾವು ಇಲ್ಲಿ ಜನ್ರೇಟ್ ಮಾಡಲಿಕ್ಕೆ ಹೋದಾಗ ಅದು ಬರ್ದೇನೂ ಇರ್ಬೋದು. ಆ ಟೈಮಲ್ಲಿ ಏನು ಮಾಡಬೇಕು ಅಂತ ಅಂದರೆ ಇಂಡಿವಿಜುವಲ್ ಕ್ರೆಡಿಟ್ ಲಿಮಿಟ್ ಅಂತ ಇರುತ್ತೆ, ಸೆಕೆಂಡ್ ಆಪ್ಷನ್. ಅಲ್ಲಿ ನಿಮ್ಮದು ಪರ್ಟಿಕ್ಯುಲರ್ ಅಡ್ಮಿಷನ್ ನಂಬರನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ರೆಡಿಟ್ ಲಿಮಿಟ್ ಕ್ರೈಟೇರಿಯಾದಲ್ಲಿ ಜನ್ರೇಟ್ ಕ್ರೆಡಿಟ್ ಲಿಮಿಟ್ ಕೊಟ್ಟು ವ್ಯೂ ಕೊಟ್ಟಿದ್ರೆ ಮೊದಲು ಜನ್ರೇಟ್ ಆಗದಿರೋ ಕ್ರೆಡಿಟ್ ಲಿಮಿಟು ಈ ಸ್ಕ್ರೀನಲ್ಲಿ ಆಗುತ್ತೆ. ಅದರ್ವೈಸ್ ರೀಜನ್ರೇಟ್ ಕ್ರೆಡಿಟ್ ಲಿಮಿಟ್ ಅನ್ನೋ ಆಪ್ಷನ್ ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಒನ್ ಟೈಮ್ ಕ್ರೆಡಿಟ್ ಲಿಮಿಟ್ ಜನ್ರೇಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಡ್ರಾವಲ್ ಸ್ಯಾಂಕ್ಷನ್. ಈ ಬಾಕ್ಸ್ನ ಚೆಕ್ ಇನ್ ಮಾಡಿ ಅಡ್ಮಿಷನ್ ನಂಬರ್ನ ಹಾಕಿ ಪ್ರಾಡಕ್ಟ್ ನಾರ್ಮಲ್ KCC ಅಂತ ಸೆಲೆಕ್ಟ್ ಮಾಡಿ. ಲೋನ್ ಒಂದೇ ಆಗಿರ್ಬೋದು, ಬಟ್ ಸ್ಯಾಂಕ್ಷನ್ ಮತ್ತು ಡಿಸ್ಬರ್ಸ್ಮೆಂಟನ್ನು ಸಪ್ರೇಟಾಗೆ ಮಾಡ್ಕೋಬೇಕಾಗುತ್ತೆ. ಫಸ್ಟು ಪ್ಯಾಡಿ ಸೆಲೆಕ್ಟ್ ಮಾಡಿಕೊಂಡು ವೀವ್ ಅಂತ ಕೊಡ್ತಿದ್ದೀವಿ. ಸೊ ಸೆಲೆಕ್ಟ್ ಮಾಡಿ ರೆಫರೆನ್ಸ್ ನಂಬರ್, ಸೊಸೈಟಿಯ ಲೋನ್ ನಂಬರ್ ಏನಿರುತ್ತೆ ಅಲ್ವ ಅದನ್ನ ಹಾಕ್ಕೋಬೇಕಾಗುತ್ತೆ. ಸ್ಕೀಮ್ ನಾರ್ಮಲ್ ಅಂತನಾದರೂ ಕೊಡ್ಬೋದು, SAO ಅಂತನಾದರೂ ಕೊಡ್ಬೋದು. ಇಲ್ಲಿ ಕ್ಯಾಶ್ ಮತ್ತು ಇನ್ಸೂರೆನ್ಸ್ ಅಮೌಂಟ್ ಇದು ಎಲಿಜಿಬಿಲಿಟಿ ಅಮೌಂಟ್ ಆಗಿರುತ್ತೆ. ಒಂದು ಸರಿ ಕರೆಕ್ಟ್ ಇದೆಯೋ ಅಂತ ಕ್ರಾಸ್ ಚೆಕ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕಾಗುತ್ತೆ. ಆಗಲೇ ಮೆನ್ಷನ್ ಮಾಡಿರೋ ಹಾಗೆ ಈ ಕಸ್ಟಮರ್ಗೆ 2 ಕ್ರಾಪ್ ಇರೋದ್ರಿಂದ ಆಲ್ರೆಡಿ ಪ್ಯಾಡಿ ಮಾಡಾಗಿದೆ. ಇವಾಗ ಅರೆಕನಟ್ ಮಾಡ್ತಾ ಇದ್ದೀವಿ. ಪರ್ಪಸ್ ಅರೆಕನಟ್ ಅಂತ ಸೆಲೆಕ್ಟ್ ಮಾಡಿ ವೀವ್ ಅಂತ ಕೊಟ್ಟಾಗ ಎಲಿಜಿಬಿಲಿಟಿ ಅಮೌಂಟ್ ಬರುತ್ತೆ. ರೆಫರೆನ್ಸ್ ನಂಬರ್ ಒಂದೇ ಕಸ್ಟಮರ್ ಆಗಿರೋದ್ರಿಂದ ಸೇಮ್ ರೆಫರೆನ್ಸ್ ನಂಬರ್ ಕೊಟ್ಟು ಸ್ಕೀಮ್ ಸೆಲೆಕ್ಟ್ ಮಾಡಿಕೊಂಡು ಎಲಿಜಿಬಿಲಿಟಿ ಅಮೌಂಟ್ನ ಒಂದು ಸರಿ ಕ್ರಾಸ್ ಚೆಕ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕಾಗತ್ತೆ. ಸೊ ಸ್ಯಾಂಕ್ಷನ್ ಡ್ರಾವಲ್ಸ್ ಕಂಪ್ಲೀಟ್ ಆಗಿದೆ. ಸ್ಯಾಂಕ್ಷನ್ ಡ್ರಾವಲ್ ಕಂಪ್ಲೀಟ್ ಆಗಿದ್ದೆ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡ್ಕೋಬೇಕಾಗತ್ತೆ. ಯಾವ ಕಸ್ಟಮರಿಗೆ ಲೋನ್ ಕೊಡಬೇಕಲ್ವ ಆ ಕಸ್ಟಮರಿನ ಅಡ್ಮಿಷನ್ ನಂಬರ್ ಹಾಕಿ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿ ಕಸ್ಟಮರಿಗೆ ಸಪ್ರೇಟಾಗಿ ಯಾವ ಪರ್ಪಸ್ಸಿಗಿರುತ್ತೆ ಡಿಸ್ಬರ್ಸ್ಮೆಂಟು ಕೂಡ ಸಪ್ರೇಟಾಗಿ ಮಾಡ್ಕೋಬೇಕಾಗುತ್ತೆ. ಡ್ಯೂ ಡೇಟನ್ನು ಒಂದು ಸರಿ ಚೆಕ್ ಮಾಡಿಕೊಂಡು ವೋಚರ್ ಟೈಪ್ ಆಲ್ಮೋಸ್ಟ್ ಆಗಿ ಟ್ರಾನ್ಸ್ಫರ್ ಯೂಸ್ ಮಾಡೋದ್ರಿಂದ ಜನ್ರೇಟ್ ನ್ಯೂ ಬ್ಯಾಚ್ ಅಂತ ವೋಚರ್ ಜನ್ರೇಷನ್ ಮಾಡಿಕೊಂಡು ವ್ಯೂ ಕೊಟ್ಟಾಗ ಆಲ್ರೆಡಿ ಎಲಿಜಿಬಿಲಿಟಿ ಅಮೌಂಟ್ ಎಷ್ಟಿರುತ್ತೆ ಅದು ಫೆಚ್ ಆಗುತ್ತೆ. ಅವ್ರದ್ದು ಎಲಿಜಿಬಿಲಿಟಿ 36,750 ಇರೋದ್ರಿಂದ ಅವರಿಗೆ 30,000 ಮಾತ್ರ ಅವಶ್ಯಕತೆ ಇರೋದ್ರಿಂದ 30,000 ತೊಗೊಳ್ತಿದ್ದಾರೆ. ಇಫ್ ಅನದರ್ ಅಮೌಂಟ್ ಏನಾದರೂ ಇತ್ತು ಅಂತಂದರೆ ಏನಾದರೂ ಚಾರ್ಜಸ್ ಅದು ಇತ್ತು ಅಂದರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅದರ್ ಚಾರ್ಜಸಲ್ಲಿ. ಅದೇ ದಿನವೇ ಕ್ರಾಪ್ ಇನ್ಸೂರೆನ್ಸ್ ಕೊಡ್ತಿದ್ದಾರೆ ಅಂದಾಗ ಮಾತ್ರ ಕ್ರಾಪ್ ಇನ್ಸೂರೆನ್ಸ್ ಮೆನ್ಷನ್ ಮಾಡಬೇಕು. ಇಲ್ಲ ಅಂತ ಅಂದರೆ 0 ಹಾಕಿ ವೆರಿಫೈ ಆ್ಯಂಡ್ ಕನ್ಫರ್ಮ್ ಕೊಟ್ಟಾಗ ಡಿಸ್ಬರ್ಸ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಆಲ್ರೆಡಿ ಒಂದಕ್ಕೆ ಮಾತ್ರ ಡಿಸ್ಬರ್ಸ್ಮೆಂಟ್ ಆಗಿರೋದ್ರಿಂದ ಇನ್ನೊಂದಕ್ಕೂ ಕೂಡ ಕ್ರಾಪಿಗೆ ಡಿಸ್ಬರ್ಸ್ಮೆಂಟ್ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಸೇಮ್ ಡ್ಯೂ ಡೇಟ್ ಚೇಂಜ್ ಮಾಡಿಕೊಂಡು ವೋಚರ್ ಟೈಪ್ ಟ್ರಾನ್ಸ್ಫರ್ ಕೊಟ್ಟು ಸೇಮ್ ಬ್ಯಾಚನ್ನೇ ಯೂಸ್ ಮಾಡ್ಕೊಳ್ಳಿ. ಡಿಸ್ಬರ್ಸ್ಮೆಂಟ್ ಅಮೌಂಟನ್ನು ಹಾಕ್ಕೊಂಡು ಸೇವ್ ಮಾಡ್ಕೋಬೇಕಾಗತ್ತೆ. ಇದು ನ್ಯೂ ಕಸ್ಟಮರ್ ಅಂದರೆ KCC ಕಸ್ಟಮರ್ಗೆ ಇರೋ ಪ್ರೊಸೀಜರ್ ಆಗಿರುತ್ತೆ. ಫಸ್ಟು ಲ್ಯಾಂಡ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲ್ಯಾಂಡ್ ಡಿಕ್ಲರೇಷನ್ ಮಾಡಿ ಕ್ರೆಡಿಟ್ ಲಿಮಿಟ್ಟು ಮತ್ತು ಡ್ರಾವಲ್ ಸ್ಯಾಂಕ್ಷನ್ನ ಸೆಲೆಕ್ಟ್ ಮಾಡಿ ಲಾಸ್ಟಲ್ಲಿ ಲೋನ್ ಡಿಸ್ಬರ್ಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಥ್ಯಾಂಕ್ ಯು.